ಛಾಯಾಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇವತ್ತಿನ ನನ್ನ ಒಂದು ಟಾಪಿಕ್ ಮಡಕೆಗಳು ಸಾಂಪ್ರದಾಯಿಕ ಜೀವನ ಶೈಲಿಯ ಒಂದು ಭಾಗ. ಫ್ರೆಂಡ್ಸ್, ನನಗೆ ತುಂಬ ದಿನದಿಂದ ಮಡಕೆಯಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ನೇರವಾಗಿ ಕುಂಬಾರರ ಬಳಿ ಹೋಗಿ 2 ಅಡುಗೆ ಮಡಕೆಯನ್ನು ಹಾಗೂ ಒಂದು ಮೊಸರಿನ ಮಡಕೆಯನ್ನು ತೆಗೆದುಕೊಂಡು ಬಂದೆ. ಹೊಸ ಮಡಕೆಗಳನ್ನು ಸೀಸ್ನಿಂಗ್ ಮಾಡದೆ ಹಾಗೆ ಬಳಸೋದಕ್ಕೆ ಬರೋದಿಲ್ಲ. ಅದಕ್ಕೆ ಅವುಗಳನ್ನು ಸೀಸ್ನಿಂಗ್ ಮಾಡಬೇಕು, ಅಂದರೆ ಅದನ್ನು ಹದ ಮಾಡಬೇಕು, ಪಳಗಿಸಬೇಕು. ಮಡಕೆಗಳನ್ನು ಕೊಂಡ್ಕೊಳ್ಳುವಾಗ ಈ ರೀತಿ ಬಡಿದು ನೋಡಬೇಕು. ಅದರಲ್ಲಿ ಈ ರೀತಿ ಶಬ್ದ ಬರ್ತಿದೆ ಅಂದರೆ ಆ ಮಡಕೆಗಳು ಚೆನ್ನಾಗಿದೆ ಅಂತ ಅರ್ಥ. ಹೊಸ ಮಣ್ಣಿನ ಮಡಕೆಗಳನ್ನು ತಂದ ನಂತರ ಅದನ್ನು 24 ಗಂಟೆಗಳ ಕಾಲ ಈ ರೀತಿ ಟಬ್ಬಲ್ಲಿ ನೀರನ್ನು ತುಂಬಿಟ್ಟು ಅದರೊಳಗೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಮಣ್ಣಿನ ಮಡಕೆಗಳಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರೋಂತಹ ತುಂಬ ಸಣ್ಣ ಸಣ್ಣ ರಂಧ್ರಗಳಿರುತ್ತವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಬಬಲ್ಸ್ಗಳು ಬರ್ತಾ ಇದೆ. ಯಾಕಂದರೆ ಆ ಸಣ್ಣ ಸಣ್ಣ ರಂಧ್ರಗಳಲ್ಲೆಲ್ಲ ಈಗ ನೀರು ತುಂಬಿಕೊಂಡು ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. 24 ಗಂಟೆ ಆದಮೇಲೆ, ಅಂದರೆ ಒಂದಿನ ಆದಮೇಲೆ ಆ ಮಡಕೆಗಳನ್ನು ನೀರಿನಿಂದ ತೆಗೆದು ಅದನ್ನು ಬಿಸಿಲಿನಲ್ಲಿ ಒಣಗೋದಕ್ಕೆ ಬಿಟ್ಬಿಡಬೇಕು. ಬಿಸಿಲು ತುಂಬ ಚೆನ್ನಾಗಿದ್ದರೆ 1 ರಿಂದ 2 ಗಂಟೆಗಳ ಕಾಲ ಸಾಕಾಗತ್ತೆ. ಕಡಿಮೆ ಬಿಸಿಲಿದ್ದರೆ 4 ರಿಂದ 5 ಗಂಟೆಗಳ ಕಾಲ ಮಡಕೆ ಚೆನ್ನಾಗಿ ಒಣಗಬೇಕು. ಅದನ್ನು ಮುಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಸಿ ಅಂಶ ಇದೆಯಾ ಇಲ್ವಾ ಅಂಥೇಳಿ. ಆ ರೀತಿ ಚೆನ್ನಾಗೇ ಒಣಗಬೇಕಾಗತ್ತೆ. ಈಗ ನಾನು ಮಡಕೆಗಳನ್ನು ಚೆನ್ನಾಗಿ ಒಣಗಿಸ್ಕೊಂಡು ಅದಕ್ಕೆ ನಂತರ ಎಣ್ಣೆಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕಬೇಕು. ಯಾವುದಾದ್ರೂ ನಡೆಯುತ್ತೆ, ಕೊಬ್ಬರಿ ಎಣ್ಣೆ ಅಥವಾ ನೀವು ಬಳಸೋವಂಥ ಅಡುಗೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಅಪ್ಲೈ ಮಾಡ್ಬೋದು. ಒಂದು ಚಿಕ್ಕ ಬಟ್ಟೆಯನ್ನು ತೆಗೆದುಕೊಂಡು ಅಪ್ಲೈ ಮಾಡ್ತಾ ಇದ್ದೇನೆ. ಮಡಕೆಯ ಪೂರ್ತಿ ಭಾಗಕ್ಕೂ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಬೇಕು. ಮಡಕೆಗಳನ್ನು ಸ್ವಲ್ಪ ಸಮಯ ಹಾಗೆ ಬಿಡಬೇಕು. ಅದು ಎಣ್ಣೆಯನ್ನು ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ. 1-2 ಗಂಟೆ ಹಾಗೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ನೋಡಿ ಮಡಕೆ ಯಾವ ರೀತಿಯಾಗಿ ಎಲ್ಲ ಎಣ್ಣೆಯನ್ನು ಹೀರ್ಕೊಂಡಿದೆ ಅಂತ. ಈಗ ನಂತರ ನಾನು ಸಣ್ಣ ಉರಿಯಲ್ಲಿ ಸ್ಟವ್ ಮೇಲೆ ಅಕ್ಕಿ ತೊಳೆದಿರುವಂಥ ನೀರನ್ನು ಹಾಕಿ ಇಟ್ಟಿದ್ದೇನೆ. ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಫ್ಲೇಮ್ ಕಡಿಮೆನೇ ಇರಬೇಕು. ನಂತರ 5 ನಿಮಿಷಗಳಾದಮೇಲೆ ಅದನ್ನು ಜಾಸ್ತಿ ಮಾಡ್ಬೋದು. ಈಗ ನೋಡಿ ಅನ್ನದ ಗಂಜಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಇಲ್ಲಿ 20 ರಿಂದ 30 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಅದು ಆರಿದ ಮೇಲೆ ಚೆಲ್ತಾ ಇದ್ದೀನಿ ನೀರನ್ನು. ಈಗ ಮಡಕೆ ಅಡುಗೆ ಮಾಡೋದಕ್ಕೆ ಸಿದ್ಧವಾಗಿದೆ. ನಾನು ಇವತ್ತಿನ ದಿನ ಇದರಲ್ಲಿ ಪಲಾವ್ ಮಾಡಿದ್ದೆ. ರುಚಿಯಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮಡಕೆಗಳಲ್ಲಿ ಅಡುಗೆ ಮಾಡುವಾಗ ಈ ರೀತಿಯಾದಂಥ ಮರದ ಸ್ಪೂನ್ಗಳನ್ನೇ ಬಳಸಬೇಕು. ಮಡಕೆಗಳನ್ನು ನೆಲದ ಮೇಲೆ ಹಾಗೆ ಇಡಬಾರ್ದು. ಈ ರೀತಿಯಾದಂಥ ಸ್ಟ್ಯಾಂಡ್ ಹಾಕಬೇಕು. ಇಲ್ಲವೇ ಬಟ್ಟೆಯನ್ನು ಬಳಸಿ ಅದರ ಮೇಲೆ ಮಡಕೆಗಳನ್ನು ಇಡಬೇಕಾಗುತ್ತೆ. ಈಗ ಮಡಕೆಗಳನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಡಕೆಗಳನ್ನು ಪ್ಲಾಸ್ಟಿಕ್ ಗುಂಜು ಅಥವಾ ಈ ರೀತಿಯಾದಂಥ ತೆಂಗಿನ ನಾರು ಅಥವಾ ಹಳೆಯದಾದಂಥ ಸ್ಕ್ರಬ್ಬರ್ ಬಳಸಿ ವಾಶ್ ಮಾಡ್ಬೋದು. ಮಡಕೆಗಳಲ್ಲಿ ಜಿಡ್ಡಿನ ಅಂಶ ಇದ್ದರೆ ಅದಕ್ಕೆ ನಿಂಬೆಹಣ್ಣು ಹಾಗೂ ಕಡಲೆ ಹಿಟ್ಟನ್ನು ಹಾಕಿ ವಾಶ್ ಮಾಡ್ಕೋಬೇಕಾಗತ್ತೆ. ಕಡಲೆ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಪಾತ್ರೆಗಳಲ್ಲಿ ಅಡುಗೆ ಮಾಡಿದಂಥ ಸ್ಮೆಲ್ ಹೋಗಿಲ್ಲ ಅಂತಂದರೆ ಅದರ ತುಂಬ ನೀರನ್ನು ತುಂಬಿ ಮತ್ತೆ ಬಿಸಿ ಮಾಡಿ ಆ ನೀರನ್ನು ಚೆಲ್ಲಬೇಕಾಗತ್ತೆ. ಈಗ ಮಡಕೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಎತ್ತಿಡಬೇಕು. ಸ್ನೇಹಿತರೆ, ನನಗಿಲ್ಲೊಂದು ಗಾದೆ ಮಾತು ನೆನಪು ಬರ್ತಾ ಇದೆ ಮಡಕೆಗಳನ್ನೆಲ್ಲ ನೋಡಿದ ಮೇಲೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಕುಂಬಾರ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿತಾನೆ. ಅಂದರೆ ಆತ ಮಣ್ಣನ್ನು ಹದ ಮಾಡಿ ಆಕಾರ ಕೊಟ್ಟು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಸುಟ್ಟು ಕಷ್ಟಪಟ್ಟು ದುಡಿತಾನೆ. ಆದರೆ ಅದನ್ನು ಹಾಳು ಮಾಡಬೇಕು ಅಂದರೆ ದೊಣ್ಣೆಗೆ 1 ನಿಮಿಷದ ಕೆಲಸ ಸಾಕು. ಅಂದರೆ ಇದರ ಅರ್ಥ ಏನಂತಂದರೆ
ಯಾರಿಗಾದ್ರೂ ಕೂಡ ಏನಾದರೂ ಒಂದು ಒಳ್ಳೆಯದನ್ನು ನಿರ್ಮಿಸಬೇಕು ಅಂದರೆ ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಆದರೆ ಅದನ್ನು ಹಾಳು ಮಾಡಬೇಕು ಅಂದರೆ ಒಂದು ಕ್ಷಣದ ಕೆಟ್ಟ ವರ್ತನೆ ಮಾತ್ರ ಸಾಕಾಗತ್ತೆ. ಅರ್ಥವಾಗಿದೆ ಇದು. ಇಲ್ಲಿ ಮಡಿಕೆ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮಡಿಕೆಗಳನ್ನು ಹೊಸದಾಗಿ ತಂದಾಗ ಅದನ್ನು ನಾವು ಸಣ್ಣ ಉರಿಯಲ್ಲೇ ಮಡಿಕೆಯನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಅದನ್ನು ಬೇಯಿಸಬೇಕು ಆಹಾರ ಪದಾರ್ಥನ. ನಂತರ ಅದು ಸ್ವಲ್ಪ ತಳಕಾದ್ಮೇಲೆ ಸ್ವಲ್ಪ ಜಾಸ್ತಿ ಉರಿಯನ್ನು ಜಾಸ್ತಿ ಮಾಡ್ಕೋಬಹುದಾಗಿದೆ. ಹಾಗೆ ನಾವು ಖಾಲಿ ಮಡಿಕೆಯನ್ನು ಸ್ಟವ್ ಮೇಲೆ ಯಾವುದೇ ಕಾರಣಕ್ಕೂ ಇಡೋ ಹಾಗಿಲ್ಲ. ಯಾಕಂದರೆ ಅದು ಚೆನ್ನಾಗಿ ಬಿಸಿ ಆಗಿಬಿಟ್ರೆ ಮಡಿಕೆ ಅದರೊಳಗೆ ನಾವು ಎಣ್ಣೆ ಅಥವಾ ನೀರನ್ನು ಹಾಕಿದ್ರೆ ಅದು ಸ್ಟವ್ ಮೇಲೆ ಹಾಗೆ ಸಿಡ್ದೋಗೋಂಥ ಚಾನ್ಸಸ್ ಇರುತ್ತೆ. ಅದರಿಂದ ಖಾಲಿ ಮಡಿಕೆಯನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ. ಅದಕ್ಕೆ ತಯಾರು ಮಾಡುವಂಥ ಆಹಾರ ಪದಾರ್ಥಗಳನ್ನು ಹಾಕ್ಬಿಟ್ಟು ಇಡಬೇಕಾಗತ್ತೆ. ಅದರಲ್ಲೂ ಕೂಡ ಹೊಸದಾಗಿ ತಂದಂಥ ಮಡಿಕೆಗಳಲ್ಲಿ ಅನ್ನ, ಸಾಂಬಾರು, ಪಲ್ಯ, ಮುದ್ದೆ ಈ ರೀತಿಯಾಗಿ ಅಂದರೆ ಅದರಲ್ಲಿ ತುಂಬಿ ಮಾಡುವಂತಹ ಪದಾರ್ಥಗಳನ್ನು ಮಾಡಬೇಕಾಗತ್ತೆ. ಅದು ಸ್ವಲ್ಪ ಹಳೇದಾದ ಮೇಲೆ ಅಂದರೆ ಒಂದು 10ರಿಂದ 15 ದಿವಸ ಅದನ್ನು ಚೆನ್ನಾಗಿ ಬಳಸಿದ ಮೇಲೆ ನಾವು ಬೇಕಾದರೆ ಅದರಲ್ಲಿ ಒಗ್ಗರಣೆಗಳನ್ನು ಹಾಕೋಬೋದಾಗಿದೆ. ನನ್ನ ಒಂದೆರಡು ಎಕ್ಸ್ಪೀರಿಯನ್ಸ್ ಏನಂತ ಅಂದರೆ ಮಡಿಕೆಯಲ್ಲಿ ಅಡುಗೆಯನ್ನು ಮಾಡಿದ ಮೇಲೆ ಮಡಿಕೆಯಲ್ಲಿ ಅಡುಗೆಯನ್ನು ಮಾಡೋದಕ್ಕೆ ತುಂಬ ತಾಳ್ಮೆ ಬೇಕು. ಅಂದರೆ ಇದರಲ್ಲಿ ತುಂಬ ಕ್ಲೀನಿಂಗ್ ಪ್ರೊಸೆಸ್ ಇದೆ. ಜೊತೆಗೆ ಅದನ್ನು ಒಣಗಿಸಿಡಬೇಕು. ಒಣಗಿಸದೆ ಹಾಗೆ ಇಟ್ಬಿಟ್ರೆ ಅದರಲ್ಲಿ ಫಂಗಸ್ಗಳು ಬೆಳೆಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಏನು ಮಾಡಬೇಕು ಅಂತಂದರೆ ಬಿಸಿನೀರಲ್ಲೆಲ್ಲ ತೊಳೆದು ಚೆನ್ನಾಗಿ ಒಣಗಿಸಿ ಇಡಬೇಕಾಗತ್ತೆ, ಸ್ಟೋರ್ ಮಾಡಬೇಕಾಗತ್ತೆ. ಆವಾಗ ಅದು ನಂತರದ ಅಡುಗೆಗೆ ಸಿದ್ಧವಾಗಿರುತ್ತೆ. ಒಂದು ಅತ್ಯುತ್ತಮ ಒಳ್ಳೆಯ ಗುಣ ಏನಪ್ಪ ಅಂತಂದರೆ ಅದರಲ್ಲಿ ನಿಧಾನವಾಗಿ ಆಹಾರ ಬೇಯುತ್ತೆ. ಆದ್ದರಿಂದ ಅದರ ಆಹಾರದಲ್ಲಿರುವಂಥ 95%ಇಂದ 100% ಅಷ್ಟು ಪೋಷಕಾಂಶಗಳು ಕೂಡ ಆಹಾರದಲ್ಲೇ ಉಳಿದುಕೊಳ್ಳುತ್ತೆ. ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಕೊನೆಯಲ್ಲಿ ಹೇಳಬೇಕಂತಂದರೆ ನಾವು ನಮ್ಮ ಪೂರ್ವಜರ ಸಂಪ್ರದಾಯ, ಆಚಾರ ವಿಚಾರ ಪದ್ಧತಿಗಳು, ಪರಂಪರೆಯನ್ನು ಹಾಗೂ ಕುಂಬಾರರ ಕಲೆಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಮತ್ತೆ ಸಿಗೋಣ. ಬಾಯ್ ಬಾಯ್.